ಹಾಯ್ ಎವ್ರಿವನ್, ವೆಲ್ಕಮ್ ಟು ಕೋಸ್ಲಮ್ಮಸ್ ಕಿಚನ್. ಇವತ್ತು ನಾನು ಆರೋಗ್ಯಕರವಾದ ಡ್ರೈ ಫ್ರೂಟ್ ಸ್ಮೂದಿ ಮಾಡ್ತಾ ಇದ್ದೀನಿ. ಇದನ್ನು ವಾರಕ್ಕೆ 1 ಅಥವಾ 2 ಸತಿ ಮಾಡಿ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವ ಎಲ್ಲ ನ್ಯೂಟ್ರಿಷನ್ ಸಿಗುತ್ತೆ. ಹಾಗೆ ನಮ್ಮ ಹೇರ್ ಗ್ರೋತ್ ಮತ್ತು ಸ್ಕಿನ್ ಗ್ಲೋ ಆಗಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಒಣ ದ್ರಾಕ್ಷಿನ ತಗೊಳ್ತಾ ಇದ್ದೀನಿ. ಒಣ ದ್ರಾಕ್ಷಿಯಲ್ಲಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಬಾದಾಮ್ 1 ಟೇಬಲ್ ಸ್ಪೂನ್ ಆಗುವಷ್ಟು ತಗೊಳ್ತಾ ಇದ್ದೀನಿ. ಇದು ನಮಗೆ ಏರ್ ಫಾಲ್ ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಕ್ಯಾಶ್ಯೂ ಇಲ್ಲಿ ಒಂದು 7ರಿಂದ 8 ಆಗುವಷ್ಟು ತೊಗೊಂಡಿದ್ದೀನಿ. ಇದು ಕೂಡ ಹಾಗೆ ಎನರ್ಜಿ ಬೂಸ್ಟ್ ಮಾಡುತ್ತೆ, ಹಾಗೆ ಸ್ಕಿನ್ ಮತ್ತು ಹೇರಿಗೆ ಕೂಡ ತುಂಬಾ ಒಳ್ಳೆಯದು. ವಾಲ್ನಟ್ 1 ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ. ಇದಂತೂ ಸೂಪರ್ ಡ್ರೈ ಫ್ರೂಟ್ಸ್ ಅಂತಲೇ ಹೇಳ್ಬೋದು. ಇದರಲ್ಲಿ ರಿಚ್ ಸೋರ್ಸ್ ಆಫ್ ಒಮೆಗಾ 3 ಇದೆ. 2 ಅಂಜೂರನ ತೊಗೊಳ್ತಾ ಇದ್ದೀನಿ. ಇದು ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ, ಹಾಗೆ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್. 1 ಟೀ ಸ್ಪೂನ್ ಆಗುವಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ತೊಗೊಳ್ತಾ ಇದ್ದೀನಿ. ಇದು ಸ್ಕಿನ್ ಮತ್ತು ಹೇರ್ ಗ್ರೋತಿಗೆ ತುಂಬಾ ಒಳ್ಳೆಯದು. ಇಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಸನ್ಫ್ಲವರ್ ಸೀಡ್ಸ್ ತೊಗೊಳ್ತಾ ಇದ್ದೀನಿ. ಇದರಲ್ಲಿ ರಿಚ್ ಸೋರ್ಸ್ ಆಫ್ ವಿಟಮಿನ್ ಇ ಇದೆ. ವಿಟಮಿನ್ ಇ ನಮ್ಮ ಹೇರ್, ಸ್ಕಿನ್ ಹಾಗೆ ನೇಲ್ಸಿಗೆ ತುಂಬಾ ಒಳ್ಳೆಯದು. 1 ಟೀ ಸ್ಪೂನ್ ಆಗುವಷ್ಟು ವಾಟರ್ ಮೆಲನ್ ಸೀಡ್ಸ್ ತೊಗೊಳ್ತಾ ಇದ್ದೀನಿ. ಇದರಲ್ಲಿ ಕೂಡ ಹಾಗೆ ರಿಚ್ ಸೋರ್ಸ್ ಆಫ್ ವಿಟಮಿನ್ ಮತ್ತು ಪ್ರೋಟೀನ್ ಇದೆ. ಹಾಗೆ ಪಂಪ್ಕಿನ್ ಸೀಡ್ಸ್ ಕೂಡ 1 ಟೀ ಸ್ಪೂನ್ ಆಗುವಷ್ಟು ತೊಗೊಳ್ತಾ ಇದ್ದೀನಿ. ಇದರಲ್ಲಿ ಕೂಡ ರಿಚ್ ಸೋರ್ಸ್ ಆಫ್ ವಿಟಮಿನ್ ಇ ಆ್ಯಂಡ್ ಬಿ ಇದೆ. ಇದು ಸ್ಕಿನ್ ಕೇರಿಗೆ ತುಂಬಾ ಒಳ್ಳೆಯದು. ಹಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು 1 ಟೈಮ್ ವಾಶ್ ಮಾಡ್ಕೋಬೇಕು. ಇದಕ್ಕೆ ನಾನು ಒಂದು 2ರಿಂದ 3 ಖರ್ಜೂರನ ಬೀಜ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಕೂಡ ಹಾಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಚಿಯಾ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಂತೂ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಸಾಕಷ್ಟಿದೆ. ಹಾಗೆ ಇದನ್ನು ನೀರಲ್ಲಿ ನೆನೆಸಿ ಒಂದು ರಾತ್ರಿ ಪೂರ್ತಿ ಬಿಡಬೇಕು. ಡ್ರೈ ಫ್ರೂಟ್ಸನ್ನು ಹಾಗೆ ತಿನ್ನೋದಕ್ಕಿಂತ ನೀರಲ್ಲಿ ನೆನೆಸಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ರಾತ್ರಿ ಇಡೀ ಚೆನ್ನಾಗಿ ನೆಂದಿದೆ. ಇದನ್ನು ಇವಾಗ ಸ್ಮೂದಿ ಮಾಡ್ಕೊಳ್ಳೋಣ. ಇದು ಡಯಟ್ ಮಾಡುವವರಿಗೆ ಹಾಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಟೈಮ್ ಇಲ್ಲ ಅನ್ನುವಾಗ ಈ ಥರ ಸ್ಮೂದಿ ಮಾಡಿ 1 ಗ್ಲಾಸ್ ಕುಡಿದ್ಬಿಟ್ರೆ ಮಧ್ಯಾಹ್ನ ತನಕ ಹಸಿವಾಗಲ್ಲ. ಹಾಗೆ ನಮಗೆ ಇದರಲ್ಲಿ ಬೇಕಾಗಿರುವ ಎಲ್ಲ ನ್ಯೂಟ್ರಿಷನ್ ಕೂಡ ಸಿಗುತ್ತೆ. ಹಾಗೆ ನಾನಿಲ್ಲಿ 1 ಬನಾನನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬನಾನ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಬನಾನ ಅಂತೂ ಡೈಜೆಷನ್ಗೆ ತುಂಬಾ ಒಳ್ಳೆಯದು. ನಾನೊಂದು ಅರ್ಧ ಕಪ್ ಆಗುವಷ್ಟು ಕೋಕೋನಟ್ ಮಿಲ್ಕನ್ನು ತೊಗೊಳ್ತಾ ಇದ್ದೀನಿ. ಇದರ ಬೆನಿಫಿಟ್ಸ್ ಅಂತೂ ಸಾಕಷ್ಟು ಇದೆ. ಇದು ಸ್ಕಿನ್ ಮತ್ತು ಹೇರ್ ನರಿಷ್ ಮಾಡಲಿಕ್ಕೆ ಸೂಪರ್ ಕೂಲ್ ಡ್ರಿಂಕ್ ಅಂತಲೇ ಹೇಳ್ಬೋದು. ತೆಂಗಿನ ಹಾಲು ಇಷ್ಟ ಆಗಲ್ಲ ಅನ್ನೋರು ನಾರ್ಮಲ್ ಕೌ ಮಿಲ್ಕ್ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಗ್ರೈಂಡ್ ಮಾಡ್ಕೋಬೋದು. ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ನಿಮಗೆ ಬೆಳಗಿನ ಹೊತ್ತಿನಲ್ಲಿ ನಮ್ಮ ಡೈಜೆಷನ್ ಪವರ್ ಚೆನ್ನಾಗಿರೋದ್ರಿಂದ ಇದರಲ್ಲಿರುವ ಗುಡ್ ಸೋರ್ಸ್ ಆಫ್ ಎನರ್ಜಿ ಏನಿರುತ್ತೆ ನಮ್ಮ ದೇಹಕ್ಕೆ ಈಸಿಯಾಗಿ ಸಿಗುತ್ತೆ. ಇಲ್ಲಿ ಗಾರ್ನಿಷಿಗೆ ಸ್ವಲ್ಪ ಪಿಸ್ತಾನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ಬಾಯಿಗೆ ಸಿಗ್ತಾ ಇದ್ದರೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾವು ನಮ್ಮ ಆರೋಗ್ಯನ ಎಷ್ಟು ಚೆನ್ನಾಗಿ ಕಾಪಾಡ್ಕೋತೀವಿ ಅಷ್ಟು ನಮ್ಮ ಲೈಫಲ್ಲಿ ಚೆನ್ನಾಗಿರ್ತೀವಿ. ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು.